ಸೂಕ್ತ ಪರಿಹಾರ ಅಂತಂದರೆ ನೀವು ನಷ್ಟ ತುಂಬಿಕೊಡೋಕ್ಕಾಗಲ್ಲ, ಇದು ಪರಿಹಾರ ಕೊಡೋಕ್ಕಾಗಲ್ಲ. ಏನೋ ಒಂದು ಇಲ್ಲಿ ಆಗಿರೋ ಅಂಥ ಡ್ಯಾಮೇಜ್ ನಷ್ಟ ಕೊಡ್ಬೋದು. ಆ ನಷ್ಟವನ್ನು ಸೂಕ್ತವಾಗಿ ಅಲ್ಲಿ ಬರ್ತಾ ಇಲ್ಲ. ಇದುವರೆಗೆ ನಾವು ಸುಮಾರು ಪಾಯಿಂಟ್ಗಳು ಮಾಡಿದ್ದೀವಿ. ಏನೋ ಒಂದು 20,000 ಪರಿಹಾರ ಮಾಡಿದ್ರೆ ಕೊಡ್ತಾ ಇರೋದೇ ಒಂದು 10,000 ಕೊಡ್ತಾ ಇದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ. ಇನ್ನು ಮುಂದೆ ಅದು ಆಗಬಾರ್ದು ಅಲ್ವಾ ಸರ್? ಇನ್ನು ಮುಂದೆ ಹಂಗೆ ಆಗಬಾರ್ದು. ಏನು ಆಗಿದೆ ಅದು ಸೂಕ್ತವಾಗಿ ನೀವೇ ಲೆಕ್ಕಾಚಾರ ಹಾಕ್ಬಿಟ್ಟು ಇದು ಇಷ್ಟು ಬರ್ತದೆ ಅಂತ ಸ್ಪಾಟಲ್ಲಿ ಹೇಳಿ. ನೀವು ದಯವಿಟ್ಟು ಅದನ್ನ ಪ್ರತಿಷ್ಟು ರೈತರ ಅಕೌಂಟ್ಗೆ ತಲುಪೋ ಮಟ್ಟಕ್ಕೆ ಮಾಡ್ಬೇಕು ನೀವು ಅಲ್ವಾ ಸರ್? ಇದಕ್ಕೆ ಭರವಸೆ ಕೊಡ್ತೀರಲ್ವಾ? ಖಂಡಿತ ನೀವು ಎಷ್ಟು ನಷ್ಟ ಇದೆ ಅದನ್ನ ಬರ್ಸೋ ಜವಾಬ್ದಾರಿ ನಮ್ದು ಅಂತ ಈ ಮೂಲಕ ತಮಗೆ ಹೇಳೋಕ್ಕೆ ಬಯಸ್ತೀವಿ. ಓಕೆ ಸರ್, ನಿಮ್ಮ RFK ಆಗಲಿ DFA ಆಗಲಿ ACFA ಅವರೇ ಆಗಲಿ ನೀವು ಇದನ್ನು ಸುದ್ದಿ ಮುಡಿಸಿ ಕೂಡಲೇ ಇದನ್ನ ಸ್ಪಾಟ್ಗೆ ಕರ್ಕೊಬಂದು ಪರಿಶೋಧನೆ ಮಾಡಿಸ್ಬೇಕು ನೀವು ದಯವಿಟ್ಟು. ಯಾಕಂದರೆ ನೀವು ಮ್ಯಾಲಂತನವರು ಸರಿಯಾಗಿ ಕೆಲಸ ಮಾಡಿದ್ರೆ ನೀವೆಲ್ಲರೂ ಕೆಲಸ ಮಾಡ್ತೀರಾ. ಫಸ್ಟು ಅಲ್ಲಿ ಅವರು ಆಕ್ಷನ್ ತಗೋಬೇಕು. ಇದನ್ನು ಎಲ್ಲೆಲ್ಲ ನಮ್ಮ ಪ್ರಾಣಿಗಳು ಎಲ್ಲೆಲ್ಲೂ ಹೊರಗಡೆ ನುಗ್ತಾ ಇದ್ದಾವೆ ರೈತರ ಜಮೀನಿಗೆ, ಎಲ್ಲೆಲ್ಲಿ ಪಾಯಿಂಟ್ಗಳಿದ್ದಾವೆ, ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಬೇಕು. ಇದನ್ನು ಪ್ರಶ್ನೆ ಸೂಕ್ತವಾದ ಪರಿಹಾರ ಅಂದರೆ ಅದನ್ನೇ ಪ್ರಶ್ನೆ ಕೊಡಲಿಲ್ಲ ಅಂತಂದಾಗ ನೀವು ಎಷ್ಟೇ ನಷ್ಟ ತುಂಬಿಕೊಟ್ರು ಅದು ನಮ್ಮ ರೈತರಿಗೆ ಪ್ರತಿಫಲ ಸಿಗಲ್ಲ. ಯಾಕಂದರೆ ಬರ್ತೀರಾ ಇವತ್ತು ಏನೋ ಒಂದು ತಿರುಗಾಡ್ಕೊಂಡು ಹೊಂಟಾಗಿರ್ತದೆ, ಒಂದು 5,000 2,000 ಹಾಕ್ಬಿಡ್ತೀರಾ, ಅದನ್ನು ಹೊಟ್ಟೆ ತುಂಬಲ್ಲ ರೈತರಿಗೆ. ನಮ್ಗೆ ರೈತರಿಗೆ ಹೊಟ್ಟೆ ತುಂಬಬೇಕಂತಂದರೆ ಪ್ರಾಣಿಗಳು, ಆನೆ ಹುಲಿ ಅಂತೂ ತಡೆಯೋಕ್ಕಾಗಲ್ಲ, ನೀವು ಹೆಂಗೆ ಬರ್ತವೆ ಅಲ್ವಾ? ಆನೆ, ನಮಗೆ ಜಿಂಕೆ, ಹಂದಿಗಳು ಭಾರಿ ಹಾವಳಿ ಆಯ್ತಾ ಇದೆ ರೈತರಿಗೆ. ಕೂಡಲೇ ಇಷ್ಟನ್ನು ನಮಗೆ ತಿಳಿಸ್ಕೊಟ್ರೆ ಸುರಕ್ಷಿತವಾಗಿ ಎಲ್ಲ ರೈತರು, ನಮ್ಮ ಕರ್ನಾಟಕ ರೈತರು ಬೆಳೆದು ಇನ್ನೊಂದು ರಾಜ್ಯಕ್ಕೆ ಅನ್ನ ಹಾಕ್ತೀವಿ. ಅಷ್ಟನ್ನು ಮಾಡ್ಕೊಳ್ಳಿ.